ಮನರೇಗಾ ಮರು ಜಾರಿಯಾಗುವವರೆಗೂ ಹೋರಾಟ ನಿಲ್ಲದು. ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬದಲಿಸಲು ನಾವು ಬಿಡುವುದಿಲ್ಲ. ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಗುಡುಗಿದರು. ಫ್ರೀಡಂ ಪಾರ್ಕ್ನಲ್ಲಿ ಕೆಪಿಸಿಸಿ ವತಿಯಿಂದ ಆಯೋಜಿಸಿದ ನರೇಗಾ ಬಚಾವೋ ಸಂಗ್ರಾಮ ಮತ್ತು ಲೋಕಭವನ ಚಲೋ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ, ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅವರು ಸರ್ಕಾರ ಇವತ್ತು ಮನರೇಗಾ ಯೋಜನೆ ತೆಗೆದು ಹಾಕುವಂತೆ ಕೆಲಸ ಮಾಡುತ್ತಾ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಹಾಕುವಂಥ ಕೆಲಸ ಮಾಡುತ್ತಾ ಇದ್ದಾರೆ. ಇದು ಬಹಳ ದೊಡ್ಡ ವಿಷಾದದ ವಿಷಯ. ಇದರ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗಿದೆ. ಯಾವ ರೀತಿ ಪಂಜಾಬ್ನಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರೋ ಅದೇ ರೀತಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ದೆಹಲಿಯಲ್ಲಿ ಸೇರಿ ಹೋರಾಟ ಮಾಡಬೇಕಾಗಿದೆ. ಫೆಬ್ರವರಿ 1ನೇ ತಾರೀಕಿನಿಂದ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ನಾಯಕರುಗಳು ಅಲ್ಲಿ ಸೇರಿ ಹೋರಾಟ ಸತ್ಯಾಗ್ರಹ ನಡೆಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಾಪಸ್ ತರುವಂಥ ಕೆಲಸ ಮಾಡಬೇಕಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ. ಕೇವಲ ರಾಜ್ಯಪಾಲರಿಗೆ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸುವುದರಿಂದ ಸಾಕಾಗುವುದಿಲ್ಲ. ಇದು ರಾಷ್ಟ್ರವ್ಯಾಪಿ ಚಳವಳಿ ಆಗಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಮಹದೇವಪ್ಪ, ಕೆ.ಎಚ್. ಪಾಟೀಲ್, ದಿನೇಶ್ ಗುಂಡೂರಾವ್, ಬಿ.ಕೆ. ಹರಿಪ್ರಸಾದ್, ರಾಜ್ಯಸಭಾ ಸದಸ್ಯರಾದ ಜಿ.ಎಸ್. ಚಂದ್ರಶೇಖರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಈ ರಾಷ್ಟ್ರದಲ್ಲಿ ಇವೆಲ್ಲವನ್ನು ಮಾಡುವಂಥ ಕಾಲದಲ್ಲಿ ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ ಇವತ್ತು ಇದನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು. ಯಾವ ರೀತಿ ಪಂಜಾಬ್ನಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಅದೇ ರೀತಿ ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ದೆಹಲಿಯಲ್ಲಿ ಸತ್ಯಾಗ್ರಹವನ್ನು ಮಾಡಬೇಕು, ದೆಹಲಿಯಲ್ಲಿ ಹೋರಾಟ ಮಾಡಬೇಕು. ಫೆಬ್ರವರಿ 1ನೇ ತಾರೀಕಿನಿಂದ ಪಾರ್ಲಿಮೆಂಟ್ ನಡೆಯುವಂಥ ಕಾಲದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕ್ಕೂ ಎಐಸಿಸಿ ಮುಖಂಡರು ಹೋಗಿ ಅಲ್ಲಿ ನಾವು ಹೋರಾಟ ಸತ್ಯಾಗ್ರಹವನ್ನು ಮಾಡಿ ಮತ್ತೆ ಮನ್ರೇಗಾ ಯೋಜನೆಯನ್ನು ವಾಪಸ್ ತರುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಕೇವಲ ಗವರ್ನರ್ಗೆ ಪಾದಯಾತ್ರೆಯಲ್ಲಿ ಕೊಟ್ಟಂದ್ರೆ ಸಾಕಾಗೋದಿಲ್ಲ. ರಾಷ್ಟ್ರವ್ಯಾಪ್ತಿ ಚಳವಳಿ ಆಗಬೇಕು ಮತ್ತು ಪಾರ್ಲಿಮೆಂಟ್ ನಡೆಯುವಂಥ ಕಾಲದ ಉದ್ದಕ್ಕೂ ಕೂಡ ನಾವು ಅಲ್ಲಿ ಹೋರಾಟ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ವಾಪಸ್ ತರೋ ತನಕ ಏನು ನಾವು ಮಾಡಿದ್ದೀವಿ ಕಾನೂನು, ಆ ಕಾನೂನನ್ನು ಜಾರಿ ಆಗೋ ತನಕ ಮತ್ತೆ ಈ ಹೋರಾಟ ನಡೀಬೇಕು. ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಂತ ಹೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತೇನೆ. जय हिंद, जय कर्नाटक प्रदेश काँग्रेस कमिटी. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल एसी लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉयज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, सीसीटीव्ही, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे.
आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.